ಸೊ ನಟ್ವರ್ಲಾಲ್ ಇದು ಲವ ಅವರ ಎರಡನೇ ಸಿನಿಮಾ. ಮೊದಲನೇ ಸಿನಿಮಾ ನಾನು ವರ್ಕ್ ಮಾಡಿದ್ದೆ ಅವ್ರ ಜೊತೆ, ಅಯೋಧ್ಯಪುರಂ ಅಂತ. ಅದು ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಒಳ್ಳೆ ರಿವೆಂಜ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ತನುಷ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಹೈಲೈಟ್ಸ್ ಅಂದರೆ ವಿಲಿಯಂ ಡೇವಿಡ್ ಅವರ ಕ್ಯಾಮ್ರಾ ವರ್ಕ್, ಆ್ಯಸ್ ಯೂಶುವಲ್ ಬ್ಯೂಟಿಫುಲ್ ಆಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಸೊ ಓವರಾಲ್ ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ನಿನ್ನೆ ರಿಲೀಸ್ ಆಗಿದೆ. ದಯವಿಟ್ಟು ನಿಮ್ಮ ಹತ್ತಿರದ ಥಿಯೇಟರ್ಸಲ್ಲಿ ಹೋಗಿ ನೋಡಿ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ. ಈಗ ತಾನೇ ಮಿಸ್ಟರ್ ನಟ್ವರ್ಲಾಲ್ ಸಿನಿಮಾ ನೋಡ್ಕೊಂಬಂದೆ. ಮಾಡರ್ನ್ ಡೇ ರಾಬಿನ್ ಹುಡ್ ಸಿನಿಮಾ ನೋಡ್ದಂಗೆ ಅನ್ನಿಸ್ತು. ಅದೊಂದು ಇಂಗ್ಲೀಷ್ ಸಿನಿಮಾ ನೋಡಿದಂಥ ಫೀಲು ಭಾಳ ಚೆನ್ನಾಗಿತ್ತು. ಸೊ ರಾಬಿನ್ ಹುಡ್ಗೆ ಪ್ರಾಯಶಃ ಇವತ್ತಿನ ಟೆಕ್ನಾಲಜಿ ಇದೆಲ್ಲ ಸಿಕ್ಕಿದ್ರೆ ಭಾಳ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಅಂದರೆ ತುಂಬ ಜನಕ್ಕೆ ಸಹಾಯ ಆಗ್ತಿತ್ತು ಅಂತ ಅನಿಸುತ್ತೆ. ಬೀಯಿಂಗ್ ವೆರಿ ಫ್ರ್ಯಾಂಕ್, ತುಂಬ ಆನೆಸ್ಟ್ ಆದ ಒಂದು ಪ್ರಯತ್ನ ಆಗಿದೆ. ಆ್ಯಂಡ್ ಕನ್ನಡದಲ್ಲಿ ಇಷ್ಟೊಂದು ಒಂದು ಟೆಕ್ನಾಲಜಿ ಡ್ರಿವನ್ ಒಂದು ಸಿನಿಮಾ ನಾನು ಇತ್ತೀಚೆಗೆ ನೋಡಿರಲಿಲ್ಲ. ಸೊ ಅದೊಂದು ಫ್ರೆಶ್ ಅಂತ ಅನ್ನಿಸ್ತು. ತನುಷ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸೊ ಟೆಕ್ನಾಲಜಿಯಿಂದ ಹ್ಯಾಕ್ ಆಗೋದಿರ್ಬೋದು. ಪ್ರತಿ ದಿವಸ ನಾವು ನೋಡ್ತಾ ಇರ್ತೀವಿ, ತುಂಬ ಜನ ಫ್ರಾಡ್ ಮಾಡೋರು, ನಮ್ಮ ಮೊಬೈಲ್ಗಳಿಗೆ ಕಾಲ್ ಬರ್ತಿರುತ್ತೆ, ನಾವೇ ಮೋಸ ಹೋಗ್ತಿರ್ತೀವಿ, ಅಥವಾ ಯಾರೋ ಪಕ್ಕದವ್ರು ಮೋಸ ಆಗಿರೋದನ್ನು ಕೇಳ್ತಿರ್ತೀವಿ. ಅದೆಲ್ಲದರ ಗ್ಲಿಮ್ಸ್ ಇದೆ. ಇದನ್ನ ನಡುವೆ ಒಂದು ದೊಡ್ಡ ಮೆಸೇಜ್ ಕೂಡ ಇದೆ. ಅಂದರೆ ಅಗೇನ್ ತುಂಬ ಸಟ್ಲಾಗಿ ಒಬ್ಬ ಮನುಷ್ಯನ ಟೆಕ್ನಾಲಜಿ ಡ್ರೈವ್ ಮಾಡುತ್ತಾ ಅಥವಾ ಮನುಷ್ಯ ಟೆಕ್ನಾಲಜಿನ ಡ್ರೈವ್ ಮಾಡ್ತಾನೆ ಅಂತ. ಸೊ ಯಾವುದು ಅತಿಯಾದರೆ ಏನಾಗುತ್ತೆ ಅನ್ನೋದು ಒಂದು ಅಂಡರ್ ಕರೆಂಟ್ ಮೆಸೇಜು. ಬಟ್ ಆನ್ ಟಾಪ್ ಆಫ್ ಇಟ್ ಹೀರೋ ಒಳ್ಳೆ ಮನಸ್ಸು, ಅಗೇನ್ ಅದನ್ನು ದಾನ ಮಾಡೋದು ಎಲ್ಲವೂ ಅದೊಂದು ಅಗೇನ್ ಹೀರೋಯಿಸಮ್ನ ತೋರಿಸುತ್ತೆ. ಸಿನಿಮಾದಲ್ಲಿ ಎಲ್ಲರೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಲವ ಅವರ ಡೈರೆಕ್ಷನ್ ಚೆನ್ನಾಗಿದೆ. ನನಗೆ ಸಿನಿಮಾ ಭಾಳ ಹಿಡಿಸ್ತು. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಈ ಚಿತ್ರದ ಒಂದು ಪಾತ್ರವಾಗಿ, ಈ ಚಿತ್ರದ ಒಂದು ಅಂಗವಾಗಿ ದಯವಿಟ್ಟು ಈ ಥರದ ಸಿನಿಮಾಗಳನ್ನು ಗೆಲ್ಲಿಸೋದು ಮಾಧ್ಯಮದವರಾದ ನಿಮ್ಮ ಜವಾಬ್ದಾರಿ ಆ್ಯಂಡ್ ನೋಡುಗರ ಜವಾಬ್ದಾರಿ. ಅಂದರೆ ಇತ್ತೀಚೆಗೆ ನಾನು ಒಂದಷ್ಟು ಸಿನಿಮಾಗಳನ್ನ ನೋಡಿದೆ. ಎಲ್ಲದರ ಕಂಟೆಂಟ್ ಒಂದಕ್ಕಿಂತ ಒಂದು, ನಾವು ಒಂದು ಸರಳ ಪ್ರೇಮ ಕಥೆ ಇರ್ಬೋದು ಅಥವಾ ಹಬ್ಬ ಇರ್ಬೋದು, ಒಂದಕ್ಕಿಂತ ಒಂದು ವಿಶೇಷವಾದ ಕಥನಗಳು ಇರುವಂಥ ಒಂದು ಸಿನಿಮಾಗಳು. ಬಟ್ ಯಾಕೋ ಜನರ ಅದರ ಕಡೆ ತಿರುಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ನೀವೆಲ್ಲರೂ ಪ್ರಯತ್ನಪಟ್ಟು ನಾವೊಂದಷ್ಟು ಇದೇ ಥರದ ಪಬ್ಲಿಸಿಟಿನ ಮಾಡಿದ್ರೆ ನಿರ್ದೇಶಕ ಅಥವಾ ನಿರ್ಮಾಪಕ ಈ ಥರದ ಕಂಟೆಂಟ್ ಮಾಡೋರಿಗೆ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಶಿವಣ್ಣಗೆ, ಲವಾಗೆ ಈ ಥರದ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಲಿ, ನಮಗೂ ಅವಕಾಶಗಳನ್ನ ಕೊಡ್ತಾ ಇಲ್ಲಿದ್ದಕ್ಕೆ ಹೋಗ್ತೀನಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ತೆ. ನಟ್ವರ್ಲಾಲ್ ಸಿನಿಮಾ ಈಗ ತಾನೇ ನಾನು ನೋಡಿದೆ. ತುಂಬ ಗ್ರಿಪ್ಪಿಂಗ್ ಆದಂಥ ಒಂದು ಸ್ಕ್ರಿಪ್ಟು, ಭಾಳ ಲವಲವಿಕೆಯಿಂದ ಭಾಳ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಹೇಗೆ ಕ್ರೈಮ್ ನಡೆಯುತ್ತೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ, ಭಾಳ ಸ್ಪೀಡಾಗೆ ಸ್ಕ್ರೀನ್ ಪ್ಲೇ ನರೇಷನ್ ಕೊಟ್ಟಿದ್ದಾರೆ. ನನಗಿಷ್ಟ ಆಯಿತು ಸಿನಿಮಾ. ದಯಮಾಡಿ ಕನ್ನಡ ಸಿನಿಮಾಗಳನ್ನ ನೋಡಿ. ಇದನ್ನು ಪ್ರತಿ ಸಲ ಹೇಳ್ತಾ ಇದ್ದೀವಿ, ಇದು ಏನು ನಡೀತಿದೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ನಾವು ಸ್ಕ್ರಿಪ್ಟ್ ಮಾಡ್ತಾ ಇರೋರಿಗೆ, ಸಿನಿಮಾ ಮಾಡ್ತಿರೋರಿಗೆ, ಕನ್ನಡ ಸಿನಿಮಾಗಳು ಸ್ವಲ್ಪ ಎಂಕರೇಜ್ ಮಾಡಿದ್ರೆ ನಾವು ಕೂಡ ಕಾನ್ಸೆಪ್ಟ್ ವೈಸು ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಕಾಂಪೀಟ್ ಮಾಡುವಂಥ ಸಬ್ಜೆಕ್ಟ್ಸ್ಗಳು ನಮ್ಮ ಹತ್ರ ಇದ್ದಾವೆ. ಆ ಥರದ್ದೇ ಒಂದು ಪ್ರಯತ್ನ ನಟ್ವರ್ಲಾಲ್ ಕೂಡ. ದಯಮಾಡಿ ಎಲ್ಲ ನೋಡಿ ಎಂಕರೇಜ್ ಮಾಡಿ. ಇದನ್ನು ಎಂಕರೇಜ್ ಮಾಡಿದ್ರೆ ಈ ಥರದ ಇನ್ನೊಂದಷ್ಟು ಚಿತ್ರಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತ್ರ ಹೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ. ಮಾಧ್ಯಮದವ್ರಿಗೆಲ್ರಿಗೂ ನಮಸ್ಕಾರ. ನನಗೆ ಈ ಮೂವಿ ನೋಡಿದ ತಕ್ಷಣವೇ ಬಹಳ ಖುಷಿ ಕೊಡ್ತು. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ, ಯಾವುದಿದು ಎಡಿಟಿಂಗ್ ಇರ್ಬೋದು ಅಥವಾ ಸಾಂಗ್ಸ್ ಇರ್ಬೋದು, ಹೀರೋಯಿನ್ ಇರ್ಬೋದು, ಸಮಥಿಂಗ್ ಡಿಫ್ರೆಂಟ್ ಆಗಿತ್ತು ಸ್ಟೋರಿ. ಅಂದರೆ ಎಲ್ಲ ನಾವು ಮೂವೀಸ್ಗಳು ನೋಡುವಾಗ ಹೀರೋ ಹೀರೋಯಿನ್ ಜೊತೆ ಡ್ಯೂಯೇಟ್ ಆಡೋದು, ಲವ್ ಎಲ್ಲದರಲ್ಲೂ ಇರುತ್ತೆ. ಆದರೆ ಇದರಲ್ಲೂ ಇತ್ತು. ಆದರೆ ಲಾಸ್ಟಲ್ಲಿ ಈ ರೀತಿ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಮೂವಿ ಈ ರೀತಿ ಇದೆ ಅಂತ ಹೇಳಿ. ನಿಜವಾಗ್ಲೂ ಆಲ್ ದ ಬೆಸ್ಟ್ ಈ ಟೀಮಿಗೆ. ತುಂಬ ಖುಷಿ ಇದೆ ಈ ಮೂವಿ ನೋಡಿ. ಮತ್ತು ಒಂಥರ ಹೊಸತನವಾಗಿದೆ. ನಾನು ಅಂದ್ಕೊಂಡಿದ್ದು ಈ ರೀತಿ ಬರುತ್ತೆ, ಈ ರೀತಿ ಮೂವಿ ಈ ಥರ ಒಂದಿದೆ ಅಂತಲ್ಲ, ಏನೋ ಒಂಥರ ಕ್ಯೂರಿಯಾಸಿಟಿ ಇತ್ತು, ಹೋಗಿ ನೋಡಲೇಬೇಕು. ಆ ಟೈಟಲ್ದಲ್ಲೇ ನಮ್ಗೆ ಒಂಥರ ಕ್ಯೂರಿಯಾಸಿಟಿ ಅನ್ನಿಸ್ತಾ ಇತ್ತು, ಹೋಗಿ ನೋಡಲೇಬೇಕಂತೇಳಿ ನೋಡಿದೆ. ಭಾಳ ಖುಷಿ ಇದೆ. 100 ಡೇಸ್ ಆಗಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಟೀಮಿಗೆ. ಥ್ಯಾಂಕ್ ಯು ಸೊ ಮಚ್. ಮಿಸ್ಟರ್ ನಟ್ವರ್ಲಾಲಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ತುಂಬ ಖುಷಿ ಇದೆ. ತನುಷ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಹಾಗೆ ಸೋನಲ್, ಹಾಗೆ ರಾಜೇಶ್ ನಟರಂಗ್ ಅವರ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದೆ. ನಾನು ತುಂಬ ಫಿದಾಗಿಬಿಟ್ಟು ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಹೊಸ ಟೆಕ್ನಾಲಜಿನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಬೇಜಾರಿಷ್ಟೇ ಈ ಮೂವಿಗಂತಲ್ಲ, ಇದ್ರ ಜೊತೆ ನಮ್ಮದು ಇನ್ನೊಂದು ಮೂವಿ ಕೂಡ ರಿಲೀಸ್ ಆಗಿತ್ತು, DSS ಧೈರ್ಯಂ ಸತ ಸಾಧನಂ. ಕನ್ನಡ ಮೂವಿಗಳಿಗೆ ಪ್ರೇಕ್ಷಕರು ಬರ್ತಿಲ್ಲ, ಕನ್ನಡದವರೇ ಬರ್ತಿಲ್ಲ, ನಮ್ಮವರೇ ಬರ್ತಿಲ್ಲ. ದಯವಿಟ್ಟು ಕನ್ನಡ ಮೂವಿಗೆ ನಿಮ್ಮ ಪ್ರೀತಿ ತೋರಿಸಿ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಯಾಕೆಂದರೆ ಮಿಸ್ಟರ್ ನಟ್ವರ್ಲಾಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, 4 ಅಥವಾ 3 ವರ್ಷದ ಶ್ರಮ ಇದೆ. ಡೈರೆಕ್ಟರ್ ಟೈಮ್ ಇದೆ, ಹೀರೋ ಟೈಮ್ ಇದೆ, ತುಂಬ ಟೈಮ್ ಕೊಟ್ಟಿದ್ದಾರೆ. ನೀವುಗಳು ಥಿಯೇಟರ್ ಬಂದು ನೋಡಿದಾಗ ಅಷ್ಟೇ ಖುಷಿ ಆಗುತ್ತೆ. ದಯವಿಟ್ಟು ಎಲ್ಲರ ಕೇಳ್ಕೊಳ್ಳೋದೊಂದೇ, ಕನ್ನಡ ಮೂವಿಗಳನ್ನು ಥಿಯೇಟ್ರಲ್ಲೇ ನೋಡಿ. ಕನ್ನಡ ಹೀರೋಗಳನ್ನು, ಕನ್ನಡ ನಿರ್ದೇಶಕರನ್ನು, ಕನ್ನಡ ಪ್ರೊಡ್ಯೂಸರ್ಸನ್ನು ಗೆಲ್ಲಿಸಿ. ಥ್ಯಾಂಕ್ ಯು. ನಮಸ್ಕಾರ.
7 ಕೋಟಿ ಕನ್ನಡ ಜನತೆಗಳಿಗೆ ನಾನು ರೆಡ್ ಆ್ಯಂಡ್ ವೈಟ್ 7 ರಾಜ್ ಅಂದ್ಬಿಟ್ಟು ಮಿಸ್ಟರ್ ತನ್ವರ್ಲಾಲ್ ತುಂಬ ಒಳ್ಳೆ ಪಿಕ್ಚರು. ದಯವಿಟ್ಟು ಕನ್ನಡಿಗರು ಈ ಪಿಕ್ಚರನ್ನು ಥಿಯೇಟ್ರ್ನಲ್ಲಿ ಬಂದು ನೋಡಿ. ನಿಮ್ಮ ಎಲ್ಲರ ಆಶೀರ್ವಾದದಿಂದ ಈ ಪಿಕ್ಚರ್ ಚೆನ್ನಾಗಿ ಬಂದಿದೆ. ನಿಮ್ಮ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಪಿಕ್ಚರನ್ನು ನಿಮ್ಮ ಹೆಲ್ಪಿಂದ ಈ ಪಿಕ್ಚರ್ ಚೆನ್ನಾಗಿ ಓಡಬೇಕು ಅಂತ ನನ್ನ ವಿನಂತಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ನಮಸ್ಕಾರ. ಒಳ್ಳೆ ಕನ್ನಡ ಮೂವಿ ಮಾಡಿದ್ದಾರೆ, ಯಾವುದೇ ಇದರೊಳಗೆ ಕಾಂಪ್ರಮೈಸ್ ಮಾಡಿಲ್ಲ. ಒಂದು ಒಳ್ಳೆ ಫೋಟೋಗ್ರಫಿ, ಒಂದು ಎಲ್ಲ ಕಡೆಯೂ ಒಳ್ಳೆ ಪ್ರಯತ್ನ, ಒಳ್ಳೆ ಆ್ಯಕ್ಟ್ರಸ್ಗಳು, ಎಲ್ಲೂ ನಿಮ್ಗೆ ಬೇಜಾರಾಗೋದಿಲ್ಲ. ಒಳ್ಳೆ ಕ್ಯೂರಿಯಾಸಿಟಿ ಇರೋ ಥರ ಒಂದು ಒಳ್ಳೆ ಒಂದು ಫ್ಯಾಕ್ಟ್ ಇಟ್ಕೊಂಡು ಒಂಥರ ನಮ್ಮ ಬಾಲಿವುಡ್ ಮೂವಿ ಥರ ಇದೆ ಮೂವಿ. ತುಂಬ ಒಳ್ಳೆ ಪ್ರಯತ್ನ, ತುಂಬ ಚೆನ್ನಾಗಿ ಮೂಡಿ ಬಂದೈತೆ. ನಮ್ಮ ಕನ್ನಡದವರು ಬಂದು ಎಲ್ಲ ನೋಡಿದ್ರೆ ತುಂಬ ಇದಕ್ಕೆ ಒಳ್ಳೆ ಪ್ರೋತ್ಸಾಹ ಆಗುತ್ತೆ. ಮುಂದಕ್ಕೆ ಇದು ಒಳ್ಳೆ ಟೀಮ್ ಆಗಿ ಬೆಳೆಯುತ್ತೆ ಅಂತ ನಾನು ಇದು ಮಾಡ್ತೀನಿ. ಮತ್ತು ಕಂಗ್ರಾಟ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ಮೂಡಿ ಬಂದೈತೆ ಸಿನಿಮಾ. ಎಲ್ಲೂ ಬೇಜಾರಾಗೋದಿಲ್ಲ, ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಫ್ಯಾಮಿಲಿನೂ ಬಂದು ನೋಡ್ಬೋದು, ಯಾವುದೇ ರೀತಿ ಬೇಜಾರಾಗೋದಿಲ್ಲ. ತುಂಬ ಒಳ್ಳೆ ಮೂವಿ. ಕನ್ನಡ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನೋಡೋಕ್ಕೆ ಖುಷಿಯಾಗುತ್ತೆ. ಇಡೀ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಇದರಲ್ಲಿ ಹೀರೋನು ಪಾಠ ತುಂಬ ಅದ್ಭುತವಾಗಿದೆ. ಹೀರೋ ಅವರು ಒಳ್ಳೆಯ ಹಳೆ ಮೂವಿನಲ್ಲಿ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಅವ್ರ ಆ್ಯಕ್ಟಿಂಗ್ ಆಗಲಿ, ಡ್ಯಾನ್ಸ್ ಆಗಲಿ, ಎಲ್ಲರೂ ಕನ್ನಡ ಚಿತ್ರನ ಬಂದು ಥಿಯೇಟ್ರಲ್ಲಿ ನೋಡಲಿ ಅಂತ ನಾವು ಕೇಳ್ತೀವಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ನಮಸ್ಕಾರ ಕನ್ನಡದ ಸಹೃದಯ ಪ್ರೇಕ್ಷಕರಿಗೆ. ಇವತ್ತು ನಾವು ನಟ್ವರ್ಲಾಲ್ ಅನ್ನೋ ಸೆಲೆಬ್ರಿಟಿ ಶೋನಲ್ಲಿ ಇದ್ದೀವಿ. ಕನ್ನಡದಲ್ಲಿ ಒಂದು ವಿಶೇಷವಾದ ಸಿನಿಮಾ ಬಂದಿದೆ. ಹಳ್ಳಿ ಟೆಕ್ನಾಲಜಿ ಆ್ಯಂಡ್ ಹ್ಯಾಕಿಂಗ್ ಬಗ್ಗೆ ಎಲ್ಲ ನನ್ನ ಗೆಳೆಯ ತನುಷ್ ಅವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ದಯವಿಟ್ಟು ಕನ್ನಡಾಭಿಮಾನಿಗಳೆಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ತನುಷ್ನವರು. ಈಗಿನ ಟೆಕ್ನಾಲಜಿನಲ್ಲಿ ಯಾವ ಥರ ಹ್ಯಾಕಿಂಗ್ ಆಗ್ತಾಯಿದೆ, ಯಾವ ಥರ ಅಟ್ಯಾಕ್ಗಳಾಗ್ತಾಯಿದೆ ತೋರಿಸಿದ್ದಾರೆ, ವಿಭಿನ್ನವಾಗಿ ತೋರಿಸಿದ್ದಾರೆ. ಲಾಟ್ ಆಫ್ ಕ್ಯೂರಿಯಾಸಿಟಿ ಇನ್ ದ ಮೂವಿ. ಆಲ್ ದ ಬೆಸ್ಟ್ ತನುಷ್, ಗುಡ್ ಲಕ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ ಗೌಡ ಮಾತಾಡೋದು. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಕೂತು ನೋಡುವಂಥ ಮೂವಿ. ಈಗಿನ ಯೂತ್ಗಳಿಗೆ ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಎಲ್ಲ ಫ್ಯಾಮಿಲಿಗಳು ಬಂದು ಮೂವೀಸ್ನ ನೋಡಿ. ಯಾರು ಪೈರಸಿ ಮಾಡೋಕ್ಕೆ ಹೋಗಬೇಡಿ, ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮಿಸ್ಟರ್ ನಟರ್ಲಾಲ್ ಅಂತ ಒಂದು ಬ್ಯೂಟಿಫುಲ್ ಥ್ರಿಲ್ಲರ್ ಮೂವಿ ಇನ್ನೇನು ಸೆಲೆಬ್ರಿಟಿ ಶೋ ನಡೀತಿದೆ. ಈ ಮೂವಿ ಅಂದರೆ ಥ್ರಿಲ್ಲರ್ ಇಷ್ಟಪಡೋರಿಗೆ ತುಂಬ ಒಂದು ಅದ್ಭುತ ಚಿತ್ರ. ಎಲ್ಲರೂ ಮಿಸ್ ಮಾಡದೆ ಇಂಥ ಒಳ್ಳೆ ಚಿತ್ರನ ಬೆಳೆಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದು ಅಂದರೆ ತನುಷ್ ಅವರಿಗೆ ವಿಶಿಂಗ್ ಹಿಮ್ ಅ ವೆರಿ ಗುಡ್ ಲಕ್. ಆ್ಯಂಡ್ ಥ್ರಿಲ್ಲರ್ ಇಷ್ಟಪಡೋರು ಎಲ್ಲರೂ ಖಂಡಿತ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಬೆಳೆಸಿ. ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ. ಆಲ್ ದ ಬೆಸ್ಟ್ ತನುಷ್ ಆ್ಯಂಡ್ ಆಲ್ ದ ಬೆಸ್ಟ್ ಮಿಸ್ಟರ್ ನಟರ್ಲಾಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮಿಸ್ಟರ್ ನಟ್ವರ್ಲಾಲು, ಯಾಕಂದ್ರೆ ನಾನು ಟ್ರೈಲರ್ ಕೂಡ ಹಿಂದೆ ನೋಡಿದ್ದೆ, ಬಟ್ ಸಿನಿಮಾ ನೋಡಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲವ ಅವರು. ಹಾಗೆ ತನುಷ್ ಕೂಡ ನಿಜ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಲವ ಅವರು ಹಿನ್ನೆಲೆಯಲ್ಲಿ ವಕೀಲಾದರೂ ಕೂಡ ನಿಜ ಮಿಸ್ಟರ್ ನಟ್ವರ್ಲಾಲು ಭಾಳ ತುಂಬ ಸೂಕ್ಷ್ಮವಾಗಿ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಯಾಕಂದರೆ ಇತ್ತೀಚೆಗೆ ಬಂದಿರತಕ್ಕಂಥ ಚಿತ್ರಗಳಲ್ಲಿ ಭಾಳ ಒಂದು ಅದ್ಭುತವಾದಂಥ ಸಿನಿಮಾ ಲವ ಕೊಟ್ಟಿದ್ದಾರೆ ಮಿಸ್ಟರ್ ನಟ್ವರ್ಲಾಲ್. ಯಾಕಂದರೆ ಇದು ನನಗೆ ಇಷ್ಟ ಆಗಿ ಶಿವಮೊಗ್ಗ ಚಿಕ್ಕಮಗಳೂರು ಕೂಡ ನಾನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಈ ಪಿಕ್ಚರು. ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಿನಿಮಾ. ಪ್ರತಿಯೊಬ್ಬರು ಪ್ರೇಕ್ಷಕರು, ನಮ್ಮ ಕನ್ನಡ ಚಿತ್ರ ಅಭಿಮಾನಿಗಳು ಈ ಚಿತ್ರ ನೋಡುವ ಮುಖಾಂತರ ಈ ಥರ ಒಂದು ಒಳ್ಳೊಳ್ಳೆ ತಂಡನ ಕನ್ನಡ ಚಿತ್ರರಂಗದಲ್ಲಿ ಉಳಿಲಿಕ್ಕೆ ಮಾಡಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸರ್, ಸಿನಿಮಾ ತುಂಬ ಚೆನ್ನಾಗಿದೆ ಸರ್, ಭಾಳ ಖುಷಿಯಾಯಿತು. ಸ್ಕ್ರೀನ್ ಪ್ಲೇ ನೀವು ಕೊನೆಯವರೆಗೂ ಯಾರು ಏನು ಸಿನಿಮಾದಲ್ಲಿ ಯಾಕೆ ಏನಾಯಿತು ಅನ್ನೋದು ಕ್ಲೈಮ್ಯಾಕ್ಸಲ್ಲಿ ಮಾತ್ರನೇ ಗೊತ್ತಾಗೋದು ನಿಮಗೆ. ತಲೆಗೆ ಒಳ್ಳೆ ಹುಳ ಬಿಡುತ್ತೆ. ತುಂಬ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ. ಲವ ಸರ್ ಡಿಫ್ರೆಂಟಾಗಿ ಚಿತ್ರಕಥೆ ಮಾಡಿದ್ದಾರೆ. ಪ್ರೆಸೆಂಟೇಷನು ಅಷ್ಟೇ ಚೆನ್ನಾಗಿದೆ. ತನುಷ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸಲ್ಲಂತೂ ಟೈಮಿಂಗ್ ಭಾಳ ಚೆನ್ನಾಗಿದೆ. ಆಮೇಲೆ ಡೇವಿಡ್ ವಿಲಿಯಮ್ಸ್ ಅವರ ಕ್ಯಾಮ್ರಾ ವರ್ಕು ಎಕ್ಸಲೆಂಟ್. ಆಮೇಲೆ ಸೋನಾಲ್ ತುಂಬ ಚೆನ್ನಾಗಿ ಕಾಣ್ತಾಳೆ. ಒಟ್ಟಿನಲ್ಲಿ ಟೋಟಲ್ ಎಂಟರ್ಟೈನ್ಮೆಂಟ್ ಸಿನಿಮಾ. ದಯವಿಟ್ಟು ಮಿಸ್ ಮಾಡ್ಕೊಳ್ದೆ ನೋಡಿ. ಎಲ್ಲರಿಗೂ ನಮಸ್ಕಾರ. ಈ ಮೂವಿ ತುಂಬಾ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ತನಿಷ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫೈಟ್ಸ್ ಇರ್ಬೋದು, ಅದು ಆ್ಯಕ್ಟಿಂಗು ಎಲ್ಲ ಓವರಾಲ್ ಇಟ್ಸ್ 5 out of 5 ತುಂಬ ಚೆನ್ನಾಗಿದೆ. ಆಮೇಲೆ ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಇದನ್ನು ಕ್ರೈಮ್ ಮಾಡ್ಬೋದು ಮತ್ತು ಕ್ರೈಮ್ನ ತಡಿಬೋದು, ಎರಡೂ ಒಂಥರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಓವರಾಲ್ ಇಟ್ಸ್ ಅ ವೆರಿ ಗುಡ್ ಮೂವಿ. ಎಲ್ಲರೂ ದಯವಿಟ್ಟು ಬಂದು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಆಮೇಲೆ ಇವತ್ತು ಮಿಸ್ಟರ್ ನಟ್ವರ್ಲಾಲ್ ಸಿನಿಮಾ ಪ್ರೀಮಿಯರ್ ಮುಗಿಸ್ಕೊಂಡು ಜಸ್ಟ್ ಬಂದಿದ್ದೀನಿ.
ನನಗೆ ತುಂಬ ಇಷ್ಟ ಆಗಿರೋ ಪಾರ್ಟ್ಸ್ ಹೇಳ್ಬಿಡ್ತೀನಿ. ನನಗೆ ಸಿನಿಮಾಟೋಗ್ರಫಿ ತುಂಬ ಇಷ್ಟ ಆಯಿತು. ಒನ್ ಆಫ್ ಮೈ ಫೇವ್ರೆಟ್ ಸಿನಿಮಾಟೋಗ್ರಫರ್ಸ್ ವಿಲಿಯಂ ಡೇವಿಡ್ ಸರ್, ಆ್ಯಸ್ ಯೂಶುವಲ್ ಅಮೇಝಿಂಗ್ ಸಿನಿಮಾಟೋಗ್ರಫಿ. ಆ್ಯಂಡ್ ತನುಷ್ ಜೊತೆ ನಾನು ಆಲ್ರೆಡಿ ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರೆ, ಅವ್ರ ಲುಕ್ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಅಪ್ಗ್ರೇಡ್ ಆಗಿರೋ ಥರ ಇದೆ. ವಂಡರ್ಫುಲ್ ಪರ್ಫಾರ್ಮೆನ್ಸ್ ಬೈ ದ ಹೋಲ್ ಕಾಸ್ಟ್ ಆ್ಯಂಡ್ ಎಸ್ಪೆಷಲಿ ಮೈ ಫ್ರೆಂಡ್ ತನುಷ್. ಅಮೇಝಿಂಗ್ ತನುಷ್, ಆಲ್ ದ ಬೆಸ್ಟ್ ಟು ಯು. ಆಮೇಲೆ ಡಿರೆಕ್ಷನ್ ತುಂಬ ಯುನೀಕ್ ಆಗಿದೆ, ಸ್ಕ್ರೀನ್ ಪ್ಲೇ ಡಿಫ್ರೆಂಟ್ ಆಗಿದೆ, ಕಥೆ ತುಂಬ ಚೆನ್ನಾಗಿದೆ. ನನಗೆ ಈ ಕಳ್ಳ ಪೊಲೀಸ್ ಜಾನರ್ ಎಲ್ಲ ತುಂಬ ಇಷ್ಟ. ಆ್ಯಂಡ್ ಈ ಸಿನಿಮಾ ಸಖತ್ ಇಷ್ಟ ಆಯಿತು ನನಗೆ. ಅಮೇಝಿಂಗ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿದೆ. ಆಮೇಲೆ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಎಲ್ಲರೂ ಬಂದು ಈ ಸಿನಿಮಾ ನೋಡಿ, ಥಿಯೇಟರ್ಸಲ್ಲಿದೆ, ಆಲ್ರೆಡಿ ರಿಲೀಸ್ ಆಗಿದೆ. ಮಿಸ್ಟರ್ ನಟ್ವರ್ಲಾಲ್ ನೋಡಿ ಅಂತ ಕೇಳ್ಕೊತೀನಿ. ಸಾಂಗ್ಸ್ ಒಂಥರ ಆಯ್ತದೆ ಸಾಂಗ್, ನಂಗೆ ತುಂಬ ಇಷ್ಟ ಆಯಿತು. ಕೊರಿಯೋಗ್ರಫಿ ತುಂಬ ಚೆನ್ನಾಗಿದೆ, ಮೋಹನಣ್ಣ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ. ಈಗಷ್ಟೇ ಮಿಸ್ಟರ್ ನಟ್ವರ್ಲಾಲ್ ನಮ್ಮ ಚಿತ್ರ. ನಾನು ಕೂಡ ಈ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರನ ಮಾಡಿದ್ದೀನಿ. ಸಿನಿಮಾ ಪೂರ್ಣ ಪ್ರಮಾಣದಲ್ಲಿ ನೋಡಿದಾಗ ತುಂಬಾ ವಾವ್ ಅಂತ ಅನಿಸುತ್ತೆ. ನಿಜವಾಗ್ಲೂ ಇಟ್ಸ್ ವಾವ್ ಮೂವಿ. ಪ್ರತಿಯೊಬ್ಬರನ್ನು ತಲುಪಬೇಕು, ಪ್ರತಿಯೊಬ್ಬರ ಮನಸ್ಸಿಗೆ ಇದು ಮುಟ್ಟುವಂತಹ ಹಾಗೂ ತುಂಬಾ ಒಂದು ಎನ್ಲೈಟಿಂಗ್ ಮೂವಿ ಅಂತ ಹೇಳಬಹುದು. ದಯಮಾಡಿ ಮಿಸ್ಟರ್ ನಟ್ವರ್ಲಾಲ್ ಚಿತ್ರವನ್ನು ಚಿತ್ರಮಂದಿರಕ್ಕೆ ಆದಷ್ಟು ಬೇಗ ಬಂದು ನೋಡಿ. ನಿಮ್ಮ ಪ್ರೋತ್ಸಾಹ ಸಹಕಾರ ಬಹಳ ಮುಖ್ಯ. ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ಇಡೀ ತಂಡವನ್ನು, ಕನ್ನಡ ಚಲನಚಿತ್ರ ರಂಗವನ್ನು ಪ್ರೋತ್ಸಾಹಿಸಿ, ಹಾರೈಸಿ. ನಮಸ್ಕಾರ, ನನ್ನ ಹೆಸರು ಅಕ್ಷಯ. ನಾನೊಬ್ಬ VJ RJ, ಆ್ಯಕ್ಟರ್ ಆ್ಯಂಡ್ ಸಿಂಗರ್. ಎಲ್ಲರೂ ರೀಲ್ಸಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ರಾಹುಲ್ಲ ಬಂದು ಅಲ್ಲಾಡ್ಸಪ್ಪ, ಕರಿಮಣಿ ಮಾಲೀಕ ನೀನಲ್ಲ, ಆಮೇಲೆ ನಮ್ಮ ಮನಸ್ಸು ಚೆನ್ನಾಗಿದ್ದರೆ ದೇವರು ಅಷ್ಟೇ, ಏನಂತೀರ ಅನ್ನೋದ್ರಲ್ಲೇ ಕಳೆದೋಗಿದೆ ಜೀವನ. ಸ್ವಲ್ಪ ಅದರಿಂದ ಆಚೆ ಬರೋಣ. ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬರ್ತಾಯಿದೆ, ಗೊತ್ತಾಗ್ತಿಲ್ಲ ನಮಗೆ. ಬರೀ ರೀಲ್ಸ್ ಮಾಡ್ಕೊಂಡೇ ಕೂತಿದ್ದೀವಿ. ಸೊ ನಟ್ವರ್ಲಾಲ್ ಒಂದು ಕ್ರೇಜಿ ಸಿನಿಮಾ, ಎಕ್ಸ್ಪೆಕ್ಟ್ ಮಾಡಿರಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಸ್ವಲ್ಪ ಫೋನ್ಗಳನ್ನ ಸೈಡ್ಗಿಟ್ಟು ಬಿಗ್ ಸ್ಕ್ರೀನಲ್ಲಿ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಬಂದು ನೋಡಿ, ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಗ್ರೇಟ್ ವರ್ಕ್ ಬೈ ದ ಟೀಮ್. ಪ್ಲೀಸ್ ಕಮ್ ಆನ್ ವಾಚ್. ನಮಸ್ಕಾರ. ಈಗ ತಾನೇ ಮಿಸ್ಟರ್ ನಟ್ವರ್ಲಾಲ್ ನೋಡ್ಕೊಂಡು ಬರ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ದಿ ಫೈಟ್ ಸೀನ್ಸ್ ಆಗಲಿ, ಇಲ್ಲ ಸ್ಕ್ರೀನ್ ಪ್ಲೇ ಆಗಲಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಒಂಥರ ಒಂದು ಇಟ್ಸ್ ಎ ಕೈಂಡ್ ಆಫ್ ಎ ಬೆಂಚ್ ಮಾರ್ಕ್ ಥರ ಇದೆ. ಎಕ್ಸಲೆಂಟ್. ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಕನ್ನಡ ಫಿಲಮ್ಸು ದಯವಿಟ್ಟು ಬಂದು ಫಿಲಮ್ ಥಿಯೇಟ್ರಲ್ಲಿ ನೋಡಿ ಆಶೀರ್ವಾದ ಮಾಡಿ. ತುಂಬ ಚೆನ್ನಾಗಿದೆ. ಇಟ್ಸ್ ಎ ವೆರಿ ಎಂಟರ್ಟೈನಿಂಗ್ ಫಿಲಮ್ ಆಲ್ ಟುಗೆದರ್. ಥ್ಯಾಂಕ್ ಯು. ನಮಸ್ಕಾರ, ನಾನು ಶ್ರೀಕಾಂತ್. ನಟ್ವರ್ಲಾಲ್, ಮಿಸ್ಟರ್ ನಟ್ವರ್ಲಾಲ್ ಒಂದು ಪ್ಲೆಸೆಂಟ್ ಸರ್ಪ್ರೈಸ್ ಅನ್ನು ಹೇಳೋಕ್ಕಾಗಲ್ಲ, ಅದನ್ನು ಶಾಕಿಂಗ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಒಂಥರ ಫ್ಯೂಚರಿಸ್ಟಿಕ್ ಮೂವಿನ ನೋಡ್ದಂಗೆ ಆಯಿತು ನನಗೆ. ಕನ್ನಡದಲ್ಲಿ ಈ ಥರ ಒಂದು ಫಿಲಮ್ಮು ಮಾಡಿರೋದು, ಈಗ ಹಿಂದೆ ನಾನು ಸ್ವಲ್ಪ 1-2 ಫಿಲ್ಮ್ ನೋಡ್ಕೊಂಬಂದೀನಿ, ಈಗ ರೀಸೆಂಟ್ ಪಾಸ್ಟ್ ರಿಲೀಸ್ ಆಗಿರೋದು. ಬಟ್ ನಟ್ವರ್ಲಾಲ್ ಒಂಥರ ರಿಯಲಿ ವಾಸ್ ಅ ವೆರಿ ಗುಡ್ ಸರ್ಪ್ರೈಸ್. ಎಷ್ಟು ಫ್ಯೂಚರಿಸ್ಟಿಕ್ ಆಗಿ ಇದನ್ನ ಮೇಕಿಂಗ್ ಮಾಡ್ಯಾರೆ ಅಂದರೆ ಆಲ್ ದ ಕ್ರೆಡಿಟ್ ಗೋಸ್ ಟು ಆ ಡೈರೆಕ್ಟ್ರಿಗೆ. ಆಮೇಲೆ ಎಷ್ಟು ಟೈಟಾಗಿ ಇದನ್ನು ಒಂದು ಫಿಲಮ್, ಒಬ್ಬ ನಿರ್ದೇಶಕ ಯಾವ ರೀತಿಲಿ ಒಂದು ಫಿಲಮ್ನ ಮಾಡ್ಬೋದು ಅನ್ನೋದನ್ನು ನಮ್ಗೆ ಈ ಮೂವಿನಲ್ಲಿ ನಿಜವಾಗ್ಲೂ ತಿಳಿದು ಬರುತ್ತೆ. ಇದನ್ನು ಖಂಡಿತ ನೋಡಿ, ಮಿಸ್ ಮಾಡಬೇಡಿ. ನಿಮಗೆ ಮೂವಿ ಮೇಕಿಂಗ್ ಅನ್ನೋದನ್ನು ಇಲ್ಲಿ ನಿಮಗೆ ನಿಜವಾಗಿ ಮೂವಿ ಮೇಕಿಂಗು ಗೊತ್ತಾಗತ್ತೆ. ಥ್ಯಾಂಕ್ ಯು. ವಿಶ್ ಆಲ್ ದ ಬೆಸ್ಟ್ ನಟ್ವರ್ಲಾಲ್, ಮಿಸ್ಟರ್ ನಟ್ವರ್ಲಾಲ್. ಥ್ಯಾಂಕ್ ಯು. ನಾನು ಸುನಿ ಮಾತಾಡ್ತಾಯಿದ್ದೀನಿ. ತನುಷ್ ಅವರು ನನಗೆ ಸಿಂಪಲ್ ಆನ್ ಲವ್ ಸ್ಟೋರಿ ಬಿಫೋರಿಂದನೂ ಪರಿಚಯ, ನಮ್ಮ ಏರಿಯಾ ಹುಡುಗ. ಸೊ ತುಂಬ ಉತ್ಸಾಹಭರಿತ ಹುಡುಗ. ಅಲೆ ಮೂವಿ ಮಾಡಿದರು, ಅಲ್ಲಿಂದನೇ ಅವ್ರ ಆ್ಯಕ್ಟಿಂಗ್ ಅಂದರೆ ಬೇರೆ ಥರದ್ದಿದೆ ಅಂತ. ಮತ್ತು ನಂಜುಂಡಿ ಕಲ್ಯಾಣ, ಮಡಮಕ್ಕಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಈಗ ಮಿಸ್ಟರ್ ನಟ್ವರ್ಲಾಲ್, ಇದು ಸಬ್ಜೆಕ್ಟ್ ತೊಗೊಂಡಾಗಲೇ ಇವ್ರು ನನ್ನ ಹತ್ರ ಡಿಸ್ಕಸ್ ಮಾಡಿದರು. ಅಂದರೆ ಮಿಸ್ಟರ್ ನಟ್ವರ್ಲಾಲ್ ಅಂತ ಒಬ್ಬ ಇದ್ದ, ಅವನು ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ತಾಜ್ ಮಹಲೇ ಮಾರಿದ್ದ. ಸೊ ಆ ರೀತಿ ಒಬ್ಬ ಕಿರಾತಕನ ಸ್ಟೋರಿ ನೀನು ಬಯೋಗ್ರಫಿ ಮಾಡ್ತಿದ್ಯಾ ಅಂದಾಗ, ಇಲ್ಲ ಅದರದ್ದು ಕಷ್ಟ ಆಯಿತು, ಬಟ್ ಅದನ್ನೇ ಕನ್ವರ್ಟ್ ಮಾಡ್ಕೊಂಡು ಅದರ ಇನ್ಸ್ಪಿರೇಷನಲ್ಲಿ ಇನ್ನೊಂದು ರಿವೆಂಜ್ಫುಲ್ ಮೂವಿ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ತುಂಬ ಥ್ರಿಲ್ಲರಾಗಿ, ಸೀಟ್ ಎಡ್ಜಾಗಿ ನೀವು ನೋಡಿರ್ಬೋದು. ನೋಡಿಲ್ದೇ ಇರೋರಿಗೆ ಗೊತ್ತಿರುತ್ತೆ. ಆ ಇಂಟ್ರೋಲ್ ಪಾರ್ಟಲ್ಲಿ ಆ ನಾಗಭೂಷಣ್ ಸರ್ ಎಪಿಸೋಡ್ ಇರ್ಬೋದು ಅಥವಾ ಕ್ಲೈಮ್ಯಾಕ್ಸ್ ಇರ್ಬೋದು, ಅವೆಲ್ಲ ತುಂಬ ಸೀಟ್ ಎಡ್ಜ್ ಇದೆ. ತನುಷ್ ಬೇಸಿಕಲಿ ಒಳ್ಳೆ ಪರ್ಸ್ನಾಲಿಟಿ, ಆ್ಯಕ್ಷನ್ ತುಂಬ ಚೆನ್ನಾಗಿ ಮಾಡ್ತಾನೆ. ಸೊ ಎಲ್ಲರೂ ಬನ್ನಿ, ವಿಲಿಯಮ್ ಸರ್ ಬನ್ನಿ.
ಸೊ ಸಿನಿಮಾಟೋಗ್ರಫಿ ವೈಸ್ ನಿಮ್ಗೆಲ್ಲರೂ ಗೊತ್ತಿರುತ್ತೆ ವಿಲಿಯಮ್ ಸರ್ ಹೆಸರು. ಸೊ ನಿಮ್ಗೆ ಎವ್ರಿ ವಿಜುವಲ್ ಟ್ರೀಟ್ ಇರುತ್ತೆ. ಅಂದರೆ ಟ್ರೇಸರಲ್ಲಿ ಬಿಟ್ಟಿದ್ರೆ ನೀವು ಅದು ನೋಡಿರ್ತೀರ, ಗೋಣಿ ಚೀಲದಲ್ಲಿ ಒಂದು ಬ್ಲಡ್ ಐಟಮ್ ಎತ್ಕೊಂಬಂದು ಎಸೆಯೋದಿರ್ಬೋದು. ಪ್ರತಿಯೊಂದು ಅದರದ್ದೇ ಆದಂಥ ನಿಮಗೆ ಸ್ಟೇಷನ್ ಅವ್ರದ್ದೇ ರೀತಿ ಕಟ್ಕೊಟ್ಟಿದ್ದಾರೆ. ಆ ಸುರಂಗ ಹೋಗೋದು ಅಥವಾ ಇವ್ರದ್ದು ಯೂಸ್ ಮಾಡೋ ಒಂದು ರೂಮ್ ಇರ್ಬೋದು, ಅದಕ್ಕೆ ಒಂದು ಬೇರೆ ಡಿಫ್ರೆಂಟ್ ಪ್ಯಾಟರ್ನ್. ಮತ್ತು ಹಳ್ಳಿ ಹೋಗುತ್ತೆ ಕತೆ ಒಂದು ಪಾಯಿಂಟಲ್ಲಿ, ಆ ಹಳ್ಳಿ ನೇಚರ್ನೇ ಬೇರೆ ಥರ ಬ್ಯೂಟಿಫಿಕೇಷನ್ ಕಟ್ಕೊಟ್ಟಿದ್ದಾರೆ. ಸೊ ಒಂದು ಕಂಪ್ಲೀಟ್ ಈಗ ಲವ್ ಸ್ಟೋರಿ ಇರ್ಬೋದು ಅಥವಾ ಬೇರೆ ಜಾನರ್ ಮೂವಿಗಳು ಒಂಥರ ಇರುತ್ತೆ. ಬಟ್ ಇದೊಂದು ಲವ್ ಸ್ಟೋರಿನೂ ಇದೆ, ಇದರಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿನೂ ಬರುತ್ತೆ, ಅಟ್ ದ ಸೇಮ್ ಟೈಮ್ ರಿವೆಂಜ್ ಡ್ರಾಮನೂ ಬರುತ್ತೆ, ಮತ್ತು ಇವರು ಹೀರೋ ಬುದ್ಧಿ ಕೌಶಲ್ಯ ಇದೆ, ಅದು ಥ್ರಿಲ್ಲರಾಗಿ ಬರುತ್ತೆ. ಸೊ ಎಲ್ಲ ಎಲಿಮೆಂಟ್ಸ್ ಇರೋವಂಥ ಮೂವಿ ಮಿಸ್ಟರ್ ನಟ್ವರ್ಲಾಲ್. ಸೊ ಇದಕ್ಕೆ ಅಂದರೆ ಓಪನಿಂಗ್ ತುಂಬ ಚೆನ್ನಾಗಿತ್ತು. ನಾನು ತ್ರಿವೇಣಿಲಿ ನೋಡಿದ್ದೆ, ಈಗಲೂ ನೋಡ್ತೀನಿ. ಸೊ ತುಂಬ ಚೆನ್ನಾಗಿ ತೊಗೊಂಡಿದೆ. ಔಟ್ಸೈಡ್ BC ಸೆಂಟರ್ಸ್ ಎಲ್ಲ ಆ್ಯಕ್ಚುಲಿ ಓಡ್ತಿರೋ ಮೂವಿ BC ಸೆಂಟರ್ಸಲ್ಲಿ ಮಿಸ್ಟರ್ ನಟ್ವರ್ಲಾಲ್. ಸೊ ತುಂಬ ಚೆನ್ನಾಗಿ ತೊಗೊಂಡಿದ್ದೆ. ಬಟ್ ಇನ್ನೂ ಇದಕ್ಕೆ ಅಂತಲ್ಲ, ಪ್ರತಿಯೊಂದು ಮೂವಿಗೂ ನಿಮ್ಮ ಕನ್ನಡಿಗರು ಹೆಚ್ಚಿನ ಸಪೋರ್ಟ್ ಬೇಕು. ನಮ್ಮದೇ ನೋಡಿ ಅಂತ ಹೇಳಲ್ಲ, ಇಲ್ಲ ಮಿಸ್ಟರ್ ನಟ್ವರ್ಲಾಲ್ ನೋಡಿ ಅಂತ ಹೇಳಲ್ಲ. ಶಾಕಾಹಾರಿ ಇರ್ಬೋದು, ಪ್ರತಿಯೊಂದಕ್ಕೂ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಫಸ್ಟ್ ಅಟೆಂಡೆನ್ಸ್ ಹಾಕಬೇಕು, ಅದನ್ನು ನಾವು ಬಯಸ್ತಾ ಇರೋದು. ಸೊ ಈಗ ಇಲ್ಲಿ ಮಿಸ್ಟರ್ ನಟ್ವರ್ಲಾಲ್ ಯಾರ್ಯಾರಿಗೆ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಇಷ್ಟ ಆಗುತ್ತೋ ನೀವು ದಯವಿಟ್ಟು ಮಿಸ್ಟರ್ ನಟ್ವರ್ಲಾಲ್ ನೋಡಬೇಕು. ನಾನು ತನುಷ್ ತುಂಬ ಹಿಂದಿನ ಕಮಿಟ್ಮೆಂಟ್ ತಗೊಂಡಿದ್ದೀವಿ. ಸೊ ನನಗೆ ಖುಷಿ ಆಯಿತು. ನಾನು ತುಂಬ ಸ್ಕ್ರಿಪ್ಟ್ಗಳು ತಲೆಯಲ್ಲಿ ಇರ್ತವೆ. ತನುಷ್ ಸೀನ್ಗಳು ನೋಡ್ಬೇಕಾದ್ರೆ ನಂಗೆ ತುಂಬ ಖುಷಿ ಆಯಿತು. ನನ್ನ ಸಬ್ಜೆಕ್ಟ್ಗಳಿಗೆಲ್ಲ ಆರಾಮಾಗಿ ಸೂಟ್ ಆಗ್ತದೆ ತನುಷ್ ಅಂತ. ಸೊ ಇಷ್ಟರಲ್ಲೇ ನಾನು ತನುಷ್ ಒಂದು ಮೂವಿ ಮಾಡ್ತೀವಿ. ಸೊ ಅದು ಇದೆಲ್ಲ ಸೆಕೆಂಡ್ರಿ. ಬಟ್ ಈಗ ಫಸ್ಟು ಮಿಸ್ಟರ್ ನಟ್ವರ್ಲಾಲ್ ನೋಡಿ, ತನುಷ್ಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸರ್. ಡೈರೆಕ್ಟರ್ನು ತುಂಬ ಎಫರ್ಟ್ ಹಾಕಿದ್ದಾರೆ. ಅಂದರೆ ಅವರು ಸ್ಕ್ರಿಪ್ಟ್ ವೈಸು, ಸ್ಕ್ರೀನ್ ಪ್ಲೇ ವೈಸು, ಆಟ ಆಡಿರೋದು ಅಥವಾ ಶೇಡ್ಸ್ ತೋರಿಸಿರೋದು, ಒಂದು ಹಳ್ಳಿದೇ ಒಂದು ಎಪಿಸೋಡು ಅಥವಾ ಥ್ರಿಲ್ಲಿರ್ದೇ ಒಂದು ಎಪಿಸೋಡು, ಆ್ಯಕ್ಷನ್ ಜನರು ಮತ್ತು ಎಷ್ಟು ರೀತಿ ಪಾತ್ರಗಳು ಕಾಣಿಸ್ಕೊಂತೀಯ. ಒಂದು 8 ಗೆಟಪ್ಪು. ಆ್ಯಕ್ಚುಲಿ ವರ್ಲ್ಡ್ ರೆಕಾರ್ಡ್ ಇರೋದು 16 ಇವ್ರದ್ದು. ಸೊ ಗೊತ್ತಿದ್ರೆ ಸಾಂಗಲ್ಲ ಒಂದಷ್ಟು ಹಾಕ್ಸ್ಬೋದಾಗ. ಸೊ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಎಲ್ಲರೂ ನೋಡಿ ಹೊಸ ತಂಡ ತುಂಬ ಎಫರ್ಟ್ ಹಾಕಿದ್ದಾರೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿನಿಮಾಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಬನ್ನಿ, ನೋಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ನಿಮಗೆಲ್ಲೂ ಬೋರ್ ಆಗೋದಿಲ್ಲ. ಸೊ ಬರಲಿ ಅಂತ ಥಿಯೇಟ್ರಿಗೆ ನಾನು ಅವ್ರಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸರ್. ನಾನು ಕೇಳ್ತಾ ಇರೋದು ಒಂದೇ, ನಾವು ಬೆಂಗಳೂರಲ್ಲಿ ಇದ್ಕೊಂಡು ಕರ್ನಾಟಕದಲ್ಲಿ ಇದ್ಕೊಂಡು ನಾವು ಏನಕ್ಕೆ ಕನ್ನಡ ಸಿನಿಮಾಗೆ ಪ್ರಾಮಿನೆನ್ಸ್ ಕೊಡ್ತಾ ಇಲ್ಲ? ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ. ಮಿಸ್ಟರ್ ನಟ್ವರ್ಲಾಲ್ ಆಗಿರ್ಬೋದು, ಶಾಕಾಹಾರಿ ಆಗಿರ್ಬೋದು, ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಯಾಕೆ ಬಂದು ನೋಡ್ತಾ ಇಲ್ಲ? ಏನಕ್ಕೆ ನೋಡ್ತಾ ಇಲ್ಲ? ಬೇರೆ ಸಿನಿಮಾ ಕೊಡೋಷ್ಟು ಪ್ರಾಮಿನೆನ್ಸು ಏನಕ್ಕೆ ನಮ್ಮವರು ನಮ್ಮಲ್ಲಿ ಕೊಡ್ತಾ ಇಲ್ಲ ಅನ್ನೋದು ನನ್ನ ಕ್ವಶನು. ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಮಲ್ಟಿಪ್ಲೆಕ್ಸಲ್ಲಿ ಆಗಿರ್ಬೋದು, ಸಿಂಗಲ್ ಸ್ಕ್ರೀನಲ್ಲಿ ಆಗಿರ್ಬೋದು, ಎಲ್ಲ ಡಾಮಿನೇಟ್ ಮಾಡ್ತಾ ಇರೋದು ನಮ್ಮ ಕನ್ನಡ ಸಿನಿಮಾಗಳು ಅಲ್ಲ, ಬೇರೆ ಸಿನಿಮಾಗಳು ಡಾಮಿನೇಟ್ ಮಾಡ್ತಾ ಇದೆ. ಇವಾಗ ನಮ್ಮಂಥವ್ರು ದೊಡ್ಡ ಸ್ಟಾರ್ಸ್ಗಳು ಬಿಟ್ಬಿಡಿ ಅಸೈಡ್, ನಮ್ಮಂಥವ್ರು ಎಷ್ಟೇ ಚೆನ್ನಾಗಿ ಮೂವಿ ಮಾಡಿದ್ರು ಅವ್ರು ಬರೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಗೊತ್ತಾಗುತ್ತೆ, ವರ್ಡ್ ಆಫ್ ಮೌತಲ್ಲಿ ಗೊತ್ತಾಗುತ್ತೆ. ಇರೋ ಇನ್ನೊಂದು ಮುಂದಿನ ವಾರ ಹೋಗೋಣ. ಸರ್, ಕನ್ನಡ ಸಿನಿಮಾಗಳು ಹೆಂಗಿದೆ ಇಲ್ಲಿ ಪರಿಸ್ಥಿತಿ ಅಂತ ಹೇಳಿದ್ರೆ 3ನೇ ದಿನಕ್ಕೆ ಥಿಯೇಟ್ರಿಂದ ಎತ್ತಿದ್ದಾರೆ ಸರ್. ಹೋಗಿಲ್ಲ ನೀವು ಅಂತ ಹೇಳಿದ್ರೆ ಮುಂದಿನ ವಾರದವರೆಗೂ ಇರೋಲ್ಲ. ನೀವೆಲ್ಲ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಬೇಕು. ನೀವು ಟ್ರೈಲರ್ ನೋಡಿಲ್ಲ ಅಂದರೆ ಟ್ರೈಲರ್ ನೋಡಿ. ನಮ್ಮ ಸಿನಿಮಾ ಕಂಟೆಂಟು ತುಂಬ ಚೆನ್ನಾಗಿದೆ. ಇವಾಗ ಬಂದವರೆಲ್ಲ ನೀವು ರಿಪೋರ್ಟ್ ಹೇಳಿದ್ರು. ನಾನು ಇನ್ನೇನು ಹೇಳೋಕ್ಕಾಗಲ್ಲ ಸರ್. ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಷ್ಟೇ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಬಂದು ಸಿನಿಮಾ ನೋಡಿ. ನಾನು ರೀಮಾ ಅಂತ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಮೂವಿ ಬಗ್ಗೆ ಹೇಳಬೇಕು ಅಂದರೆ. ಇನ್ಫ್ಯಾಕ್ಟ್ ಆ್ಯಕ್ಷನ್ ಪ್ಯಾಕ್ಡ್ ಮೂವಿ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ. ವೆರಿ ಡಿಫ್ರೆಂಟ್ ಆಲ್ಸೋ. ತುಂಬ ದಿನದ ಮೇಲೆ ಒಳ್ಳೆ ಕನ್ನಡ ಮೂವಿ ನೋಡಿದೆ. ಇಟ್ ವಾಸ್ ರಿಯಲಿ ಗುಡ್. ಖಂಡಿತ ಎಲ್ಲರೂ ಹೋಗಿ ಥಿಯೇಟರಲ್ಲಿ ನೋಡಿ ಪ್ಲೀಸ್. ಇಟ್ಸ್ ರಿಯಲಿ ಗುಡ್. ಯು ನಾಟ್ ಬಿ ಡಿಸಪಾಯಿಂಟೆಡ್. ಕನ್ನಡ ಮೂವಿ ಅಂತ ತುಂಬ ಹೆಮ್ಮೆ ಆಗುತ್ತೆ. ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಈ ಮೂವಿನ ನೋಡಿ. ಮಿಸ್ಟರ್ ನಟ್ವರ್ಲಾಲ್. ಧನ್ಯವಾದ. ಎಲ್ಲ ಸೋಷಿಯಲ್ ಮೀಡಿಯಾವ್ರಿಗೂ ನಮಸ್ಕಾರ. ಇವತ್ತು ನಟ್ವರ್ಲಾಲ್ ಅನ್ನೋ ಒಂದು ಸಿನಿಮಾ ನೋಡಿದ್ವಿ, ಕನ್ನಡ ಸಿನಿಮಾ. ತನುಷ್ ಶಿವಣ್ಣ ಅನ್ನೋರು ನಿರ್ಮಾಣ ಮಾಡಿ ನಟನೆ ಮಾಡಿದ್ದಾರೆ. ಭಾಳ ಒಳ್ಳೆ ತಾರಾಗಣ ಇಟ್ಕೊಂಡು ಭಾಳ ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ, ಭಾಳ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಕನ್ನಡದವರು ಭಾಳ ಜನಕ್ಕೆ ತಲುಪಿಲ್ಲ ಇದನ್ನು. ನಾವು ಆ್ಯಸ್ ಅನ್ ಫ್ರೆಂಡ್ಸ್ ನಾವು ಅದನ್ನು ರೀಚ್ ಮಾಡಿಸ್ಬೇಕು. ಸೊ ಇವತ್ತು ನೋಡಿದ್ದೀವಿ, ಭಾಳ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರ ಸಪೋರ್ಟು ಸಹಕಾರ ಬೇಕು ಕನ್ನಡ ಸಿನಿಮಾಗೆ. ಯಾಕಂದರೆ ಸಿನಿಮಾ ನಿರ್ಮಾಣ ಮಾಡಿ ಅವ್ರಿಗೆ ಬೇಜಾರಾಗಬಾರ್ದು, ಏನಪ್ಪ ಕನ್ನಡ ಸಿನಿಮಾಗಳೇ ನೋಡ್ತಾ ಇಲ್ಲ ಅಂತ. ಇದು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಉಳ್ಳ ಸಿನಿಮಾ. ನಮ್ಮ ಸಪೋರ್ಟ್ ಅಂತ ಗ್ಯಾರಂಟಿ ಇದೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಹಾಗೆ ಇಲ್ಲಿ ಕೇಳ್ಕೊಳ್ತೀನಿ. ಗುಡ್ ಲಕ್ ನಟ್ವರ್ಲಾಲ್. ಥ್ಯಾಂಕ್ ಯು. ನಮಸ್ಕಾರ.
ಎಲ್ಲರೂ ಹೇಗಿದ್ದೀರಾ? ಈಗಷ್ಟೇ ನಟ್ವರ್ಲಾಲ್ ಫಿಲ್ಮ್ನ ನೋಡಿದೆ. ಇತ್ತೀಚಿನ ಕನ್ನಡ ಸಿನಿಮಾಗಳಲ್ಲಿ ನಿಜವಾಗ್ಲೂ ತಲೆಗೆ ಕೆಲಸ ಕೊಡುವಂಥ ಒಂದು ಸಿನಿಮಾ ಇದು. ನಿರ್ದೇಶಕ ಲವ ಅವರು ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಭಾಳಷ್ಟು ಸ್ಟಡಿ ಮಾಡಿದ್ದಾರೆ ಈ ಸಬ್ಜೆಕ್ಟ್ ಮಾಡಲಿಕ್ಕೆ ಅನಿಸುತ್ತೆ. ತನುಷ್ ನನಗೆ ನಾನು ಮಡಮಕ್ಕಿ ಸಿನಿಮಾ ಅವನ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಕೊಡುವಂಥ ಅಥವಾ ಒಂದು ಭರವಸೆ ಕೊಡುವಂಥ ಅಥವಾ ಒಂದು ಒಳ್ಳೆಯ ನಾಯಕ ನಟ ಕನ್ನಡ ಚಿತ್ರರಂಗಕ್ಕೆ ಒಂದು ಭರವಸೆ ಅಷ್ಟೇ ಅಲ್ಲ, ಪ್ರೊಡ್ಯೂಸರ್ ಆಗಿ ಹೀರೋ ಆಗಿ ಗೆದ್ದಿದ್ದಾನೆ ಅವನು. ಈ ಥರದ ಸಿನಿಮಾಗಳು ಜನ ನಿಜವಾಗ್ಲೂ ಬಂದು ನೋಡಬೇಕು. ಇತ್ತೀಚೆಗೆ ಸಿನಿಮಾಗಳಲ್ಲಿ ಶಾಕಾಹಾರಿ ಆಗಿರಲಿ, ನಟ್ವರ್ಲಾಲ್ ಆಗಿರಲಿ, ಮತ್ಸ್ಯಗಂಧೆ ಆಗಿರಲಿ, ಹೊಸಬರ ಚಿತ್ರಗಳನ್ನು ನಾವು ಎನ್ಕರೇಜ್ ಮಾಡಿದ್ರೆ, ಹೊಸ ನೀರನ್ನು ನಾವು ಚಿತ್ರರಂಗಕ್ಕೆ ಬರಮಾಡಿಕೊಂಡ್ರೆ, ಹೊಸತನ್ನು ಬೆಳೆಯೋದಕ್ಕೆ ಚಿಗುರೋದಕ್ಕೆ ಬಿಟ್ಟರೆ ನಮ್ಮ ಮರ, ನಮ್ಮ ಬುಡ ಅಥವಾ ನಮ್ಮ ಚಿತ್ರರಂಗ ಗಟ್ಟಿ ಆಗುತ್ತೆ ಅನ್ನೋ ಸತ್ಯ ನಮಗೆಲ್ರಿಗೂ ಗೊತ್ತಿರಬೇಕು. ಬಟ್ ಈಗಾಗಲೇ ತುಂಬ ಚೆನ್ನಾಗಿ ಎಲ್ಲರೂ ಹೊಗಳ್ತಾ ಇದ್ದಾರೆ ಈ ಸಿನಿಮಾನ. ಆಲ್ ದಿ ಬೆಸ್ಟ್ ಪ್ರೊಡ್ಯೂಸರೇ ತನುಷ್, ಒಳ್ಳೆ ದೊಡ್ಡ ಹೀರೋ ಆಗಿ ಬೆಳಿ. ಲವ ಒಳ್ಳೆ ಡೈರೆಕ್ಷನ್ ಇನ್ನೊಂದು ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.